ಪ್ಯಾಕ್ ಹಾಕೋಕ್ಕೂ ಮೊದಲು ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು, ಪ್ಯಾಕ್ ಹಾಕಿ ಆದಮೇಲೆ ನನ್ನ ಸ್ಕಿನ್ನನ್ನು ನೀವು ನೋಡ್ಬೋದು. ಎಷ್ಟು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಪಿಗ್ಮೆಂಟೇಷನ್ ಅನ್ನೋದು ನಾವು ಏನೋ ಪ್ರಯತ್ನ ಮಾಡಿದ್ರು, ಏನೋ ಕ್ರೀಮ್ ಹಚ್ಚಿದ್ರು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ ಅಂತ ಹೇಳೋದು ಅಂತೈತಿ. ಈ ಪಿಗ್ಮೆಂಟೇಷನ್ಗೋಸ್ಕರ ನಾವೆಲ್ಲ ಫಾರ್ಮಸಿಗಳಲ್ಲಿ ಹೋಗಿ ಅಂಥ ಕ್ರೀಮು ಇಂಥ ಕ್ರೀಮು ಅವ್ರೇನು ಹೇಳ್ತಾರೆ ಅದನ್ನೆಲ್ಲ ತೊಗೊಂಬಂದು ಎಲ್ಲ ಸೋಪ್ಗಳನ್ನ ನಾವು ಟ್ರೈ ಮಾಡಿದ್ರು ಅದು ನಮ್ಮನ್ನು ಬಿಟ್ಟು ಹೋಗಂಗಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮಗೊಂದು ಒಳ್ಳೆಯ ಫೇಸ್ ಮಾಸ್ಕನ್ನು ನಾನು ತೊಗೊಂಬಂದಿದ್ದೀನಿ. ಮನೆಯಲ್ಲಿ ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡು ಇದು ರಿಸಲ್ಟ್ ಏನಂತ ಹೇಳೋದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಾ. ಅಷ್ಟೊಂದು ಗ್ಯಾರಂಟಿ ಆಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಬಹಳಷ್ಟು ಜನ ಅಂತಾರೆ ಎಷ್ಟೆಲ್ಲ ಒಂದು ಪೌಡ್ರ್ಗಳನ್ನ ನಾವು ತಂದಿಟ್ಕೋಬೇಕಪ್ಪ ಅಂತ ಹೇಳೋದು. ಬರೀ ಇವತ್ತು ಒಂದೇ ಒಂದು ಪೌಡ್ರಲ್ಲಿ ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಕೊಂಡಾಗ ನೀವು ನಿಮ್ಮ ಸ್ಕಿನ್ನಿರುವಂಥ ಬಂಗನ ನಾವು ಹೊಡೆದೋಡಿಸುವಂಥ ಶಕ್ತಿ ಈ ಒಂದೇ ಒಂದು ಪೌಡ್ರಿಗೆ ಇರೋದು. ಹಾಗಾಗಿ ಮೇಯ್ನಾಗಿ ಮನೆಯಲ್ಲಿ ಯಾರು ಈಗೀಗ ನಾವು ಪಿಗ್ಮೆಂಟೇಷನ್ನ ಕಳ್ಕೋಬೇಕು, ಪಿಗ್ಮೆಂಟೇಷನ್ನ ಹೋಗಲಾಡಿಸ್ಕೋಬೇಕು ಅಂತ ಹೇಳೋದು ಪ್ರಯತ್ನ ಮಾಡ್ತಿರ್ತೀರೋ ಅವ್ರಿಗೆ ಈ ವಿಡಿಯೋ ಒಳ್ಳೆಯ ಒಂದು ಉಪಯುಕ್ತವಾಗಿರುವಂಥ ವಿಡಿಯೋ ಆಗಿರ್ತೈತಿ. ಎಲ್ಲರೂ ವಿಡಿಯೋ ನೋಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರು, ಹೆಲ್ತ್ ಕೇರು ಮತ್ತು ಹೇರ್ ಕೇರು ಟಿಪ್ಸು ಮತ್ತು ಈ ಒಂದು ವಿಡಿಯೋಗಳು ನಿಮ್ಗೆ ಸಿಗ್ತಾವೆ. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಇಲ್ಲಿ ಫಸ್ಟಿಗೆ ನಾನು ಫೇಸ್ ವಾಶನ್ನು ಮಾಡ್ಕೊಳ್ತೀನಿ. ಯಾವುದೇ ನಾವು ಫೇಸ್ ಪ್ಯಾಕನ್ನು ಹಾಕಬೇಕಂತ ಅಂದರೂ ಫಸ್ಟಿಗೆ ನಾವು ಫೇಸ್ ವಾಶನ್ನು ಮಾಡಲೇಬೇಕಾಗತ್ತೆ. ಫಸ್ಟಿಗೆ ಫೇಸ್ ವಾಶನ್ನು ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗ್ಲೀಸರಿನು ಮತ್ತು ಹಸಿ ಹಾಲನ್ನ ತೊಗೊಂಡು ಚೆನ್ನಾಗಿ ನಾವು ಫೇಸಿಗೆ ಅಪ್ಲೈ ಮಾಡ್ತಾ ಒಂದು ಸ್ವಲ್ಪ ಮಸಾಜ್ ಮಾಡಬೇಕಾಗತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಾವು ಮಸಾಜ್ ಮಾಡಿದಾಗ ಸ್ವಲ್ಪ ಡ್ರೈ ಆಗುತ್ತೆ. ಸ್ವಲ್ಪ ಡ್ರೈ ಆಗಿಬಿಟ್ರೆ ನಾವು ಒಂದು ಸ್ವಲ್ಪ ನೋಡ್ರಿ, ನಾವು ಫೇಸ್ ವಾಶ್ ಮಾಡಿಕೊಂಡು ಕೈ ತೊಳ್ಕೊಂಡು ನೀವು ಕೂತ್ಕೋರಿ. ಆವಾಗಲೂ ನಿಮಗೆ ಗೊತ್ತಾಗುತ್ತೆ ನಮ್ಮ ಸ್ಕಿನ್ನಲ್ಲಿಂಥ ಡೆಡ್ ಸ್ಕಿನ್ನು ಕೊಳೆ ಎಷ್ಟೆಲ್ಲ ಕಿತ್ಕೊಂಡು ಬರುತ್ತೆ ಅಂತ ಅಂದರೆ ಈ ಒಂದು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಗ್ಲೀಸರಿನು ಮತ್ತು ಹಸಿ ಹಾಲಿಂದ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿರುವಂಥ ಡೆಡ್ ಸ್ಕಿನ್ನು ಅಥವಾ ಏನಿದು ಕೊಳೆ ಏನೈತಿ ಅದೆಲ್ಲ ಕಿತ್ಕೊಂಡು ಬರುತ್ತೆ. ಜೊತೆಗೆ ನಮ್ಮ ಸ್ಕಿನ್ನು ಹೊಳಪಾಗೋದಕ್ಕೆ ಇದು ಸಹಾಯ ಮಾಡ್ತೈತಿ. ಯಾವುದೋ ಒಂದು ಫೇಸ್ ಪ್ಯಾಕ್ ಹಾಕಿದ್ರೆ ನೀವು ಈ ಒಂದು ಕೆಲಸನ ಒಂದು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಗ್ಲೀಸರಿನು ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನಾವು ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ಇದನ್ನ ವರ್ಷಾದರೂ ತೆಗಿಬೋದು. ಇಲ್ಲ ಅಂತ ಅಂದ್ರೆ ಸೋಪ್ ಹಾಕಕ್ಕೆ ಹೋಗ್ಬೇಡ್ರಿ, ಹಾಗೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ನಂತರ ಮುಖ ಒರೆಸ್ಕೊಂಡು ಈಗ ನಾನಿಲ್ಲಿ ಪ್ಯಾಕನ್ನು ಹಾಕ್ತಿದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕಪ್ಪ ಅಂತ ಅಂದ್ರೆ ನಮ್ಗೆ ಮುಲೇಟಿ ಪೌಡ್ರು ನೀವು ಫಸ್ಟಿಗೆ ಯಾರು ಮನೆಯಲ್ಲಿ ನಾವು ಈ ಪಿಗ್ಮೆಂಟೇಷನ್ಗೋಸ್ಕರ ಒಂದು ಹೋಮ್ ರೆಮಿಡಿಗಳನ್ನ ನಾವು ಟ್ರೈ ಮಾಡ್ತಿದ್ದೀವಿ ಅಂತ ಅನ್ನೋರು ಬೇರೆ ಏನೂ ಮಾಡೋದು ಬೇಡ ಫ್ರೆಂಡ್ಸ್. ನೀವು ಬರೀ ಈ ನಾನು ಮೊದಲಿನ ಸ್ಟೆಪ್ ಏನು ಹೇಳಿದೆ ಅದೊಂದು ಸ್ಟೆಪ್ ಮಾಡಿರಿ. ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಅಥವಾ ಗ್ಲಿಸರಿನ್ ಹಾಕಿ ಮಸಾಜ್ ಮಾಡ್ಕೊಳೋದು, ನಂತರ ಫೇಸ್ ವಾಶ್ ಮಾಡ್ಕೊಳೋದು, ನಂತರ ಈ ಒಂದು ಪ್ಯಾಕನ್ನು ಹಾಕೋದು. ಬರೀ ಮುಲೇಟಿ ಪೌಡ್ರು. ನಿಮ್ಗೆ ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ಹಾಕೋರಿ, ಇಲ್ಲ ಅಂತಂದ್ರೆ ಮೊಸರು ಬೇಕಿದ್ರೆ ಮೊಸರು ಹಾಕೋರಿ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಬಟ್ಲಿಗೆನ ಹಸಿ ಹಾಲಿತ್ತಲ್ಲ, ಸ್ವಲ್ಪ ಹಸಿ ಹಾಲು ಉಳಿದಿತ್ತು, ಅದಕ್ಕೇ ನಾನು ಈ ಒಂದು ಪೌಡರ್ನ ಮುಲೇಟಿ ಪೌಡ್ರ್ ಅಷ್ಟೇ. ಆಮೇಲೆ ಇನ್ನೂ ಒಂದು ಇಲ್ಲಿ ಹೇಳ್ತೀನಿ, ಮುಲೇಟಿ ಪೌಡ್ರು ನೀವು ತಂದಾಗ ಅದನ್ನು ಚೆನ್ನಾಗಿ ಜಲಸ್ಕೋರಿ. ಯಾಕಂತ ಅಂದ್ರೆ ಅದರಲ್ಲಿ ಕಡ್ಡಿ ರೀತಿ ಇರುತ್ತೆ. ಯಾಕಂದ್ರೆ ಮುಲೇಟಿ ಒಂದು ಕಡ್ಡಿ ಒಂದು ಗಿಡಮೂಲಿಕೆ ಆಗಿರೋದ್ರಿಂದ ಅದನ್ನು ಪೌಡ್ರ್ ಮಾಡಿರ್ತಾರೆ. ಒಂದೊಂದು ಡಬ್ಬದಾಗ ಬಂದಿರ್ತಾವೆ ಪೂರ್ತಿ ನೈಸ್ ಆಗಿರುವಂಥ ಒಂದು ಪೌಡ್ರ್ ಬಂದಿರ್ತೈತಿ. ಒಂದೊಂದು ಸರ್ತಿ ಒಂದು ಸ್ವಲ್ಪ ತರ್ತರಿಯಾಗಿರ್ತೈತಿ, ಇಲ್ಲಾಂದ್ರೆ ಅದ್ರೊಳಗೆ ಕಡ್ಡಿನೂ ಒಂದೊಂದು ಸರ್ತಿ ಸಿಗ್ತಾವೆ ನಮ್ಗೆ. ಹಾಗಾಗಿ ಒಂದು ಸ್ವಲ್ಪ ಜಲಸ್ಕೊಂಡು ನಂತರ ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತ ಅಂದ್ರೆ ನಾವೇನು ಈಗ ಫೇಸಿಗೆ ಹಾಕ್ಕೊಂಡು ನಾವು ಮಸಾಜ್ ಮಾಡೋವಾಗ ನಮ್ಗೆ ಅದು ರ್ಯಾಷಸ್ ಆಗುವಂಥ ಚಾನ್ಸಸ್ ಇರೋದಕ್ಕೋಸ್ಕರ ಚೆನ್ನಾಗಿ ಅದನ್ನ ಒಂದು ಸರ್ತಿ 2 ಸರ್ತಿ ನೀವು ಜಲಸ್ಕೊಂಡು ಆದಮೇಲೆ ಈ ರೀತಿ ಪ್ಯಾಕನ್ನು ಹಾಕೋರಿ. ನಾನಲ್ಲಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಂಡಾಗೈತಿ. ನಂತರ ಈ ಒಂದು ಪ್ಯಾಕಿಗೆ ನಾವು ಸ್ವಲ್ಪ ಹಸಿ ಹಾಲು ಹಾಕ್ಕೊಂಡಿನಿ, ಜೊತೆಗೆ ಮೊಸರು ಹಾಕ್ಕೊಂಡೆ. ಅಂದ್ರೆ ಸ್ವಲ್ಪನೇ ನಾನು ಮೊಸರು ಹಾಕ್ಕೊಂಡಿದ್ದೆ. ಹಸಿ ಹಾಲು ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ. ಅದು ಸಾಲದ ಆದಮೇಲೆ ಅದು ಕಡಿಮೆ ಬಿದ್ದಿದ್ದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪೌಡ್ರು ಮತ್ತು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ. ನಿಮ್ಗೆ ನಾನು ತೋರಿಸಿದೆ ಕತ್ತು ಭಾಗದಲ್ಲಿ ಎಷ್ಟು ಡಿಫ್ರೆನ್ಸ್ ಐತೆ ಅಂತಂದ್ರೆ ಅದು ಪ್ಯಾಕ್ ಹಾಕದಲ್ಲಿ ಮತ್ತು ಹಾಕದೇ ಇರೋದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಂತರ ಒಂದು 15 ನಿಮಿಷ ಬಿಟ್ಟು ಆದಮೇಲೆ ನಾನು ಚೆನ್ನಾಗಿ ನೋಡ್ಬೋದು ನೀವು ಈ ಕತ್ತು ಭಾಗದಲ್ಲಿ ನಾನಿಲ್ಲಿ ಎಲ್ಲಿ ಪ್ಯಾಕ್ ಹಾಕಿದ್ದೀನಿ ಅಲ್ಲಿ ವೈಟಾಗಿ ಕಾಣಿಸ್ತೈತಿ, ಒಂದು ಸ್ವಲ್ಪ ಕೆಳಗೆ ನಿಮ್ಗೆ ಕಪ್ಪಾಗಿ ಕಾಣಿಸ್ತೈತಿ. ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಟ್ಯಾನ್ ದೂರ ಮಾಡ್ತೈತಿ ಇದು, ಆಮೇಲೆ ಪಿಗ್ಮೆಂಟೇಷನ್ ದೂರ ಮಾಡ್ತೈತಿ, ಆ್ಯಕ್ನೆ ಎಲ್ಲನೂ ಇದು ಕಡಿಮೆ ಮಾಡುತ್ತೆ ಈ ಒಂದು ಪ್ಯಾಕು. ಹಾಗಾಗಿ ಯಾವುದೇ ರೀತಿ ಭಯ ಇಲ್ದೇನೆ ಈ ಒಂದು ಮುಲೇಟಿ ಪೌಡ್ರನ್ನ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ಮನೆಯೊಳಗೆ. ಈ ಪ್ಯಾಕನ್ನು ಹಾಕಿ ಆದಮೇಲೆ ನಾನು ಒಂದು 15 ನಿಮಿಷ ಬಿಟ್ಟು ಚೆನ್ನಾಗಿ ಸಾವಕಾಶವಾಗಿ ಮಸಾಜ್ ಮಾಡಿ ನಂತರ ಫೇಸ್ ವಾಶ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ನೈಟ್ ಮಾಡ್ತಿದ್ದೀನಿ. ಇಲ್ಲಿ ನೈಟ್ ರೂಟೀನ್ ಅಂತ ಹೇಳೋದು ನಾನು ತೊಗೊಂಡಿದ್ದೀನಿ. ಇದನ್ನು
ಮಲಗುವಾಗ ಇದನ್ನೆಲ್ಲ ಫೇಸ್ ಪ್ಯಾಕನ್ನು ಕ್ಲೀನ್ ಮಾಡಿಕೊಂಡು ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ತಪ್ಪದೇನೆ ಈ ಒಂದು ಪಿಗ್ಮೆಂಟೇಷನ್ ಆಯಿಲು ಅಂದರೆ ನಾನು ರೆಡಿ ಮಾಡುವಂಥ ಪಿಗ್ಮೆಂಟೇಷನ್ ಆಯಿಲನ್ನು ನಾನಿಲ್ಲಿ ಫೇಸಿಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಅಂದರೆ ಇಲ್ಲಿ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ರಿಂಕಲ್ಸು ಕಡಿಮೆ ಆಗುತ್ತೆ, ಸ್ಕಿನ್ ಟೈಟ್ ಆಗ್ತಾ ಬರ್ತೈತಿ. ಜೊತೆಗೆ ಈ ಒಂದು ನಾವು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ಸ್ಕಿನ್ನಿಂದ ಕಲೆಗಳು ಸಹಿತ ದೂರ ಆಗ್ತಾವೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಚೆನ್ನಾಗಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇಲ್ಲಿ ಸ್ಟೆಪ್ ತೋರಿಸ್ತಿದ್ದೀನಲ್ಲ, ಇದನ್ನು ಒಂದು 10 ಸರ್ತಿ ನೀವು ಈ ರೀತಿ ಮಾಡ್ಕೊಂಡು ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ತೈತಿ, ಸ್ಕಿನ್ನು ಒಂದು ರೀತಿ ಹೊಳಪಾದಂಗೆ ಆಗಿರ್ತೈತಿ. ನೀವು ಇದನ್ನ ಆಯಿಲನ್ನು ಅಪ್ಲೈ ಮಾಡಿ ಆದಮೇಲೆ ಯಾವುದೇ ರೀತಿ ಫೇಸ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಬೆಳಗ್ಗೆ ಎದ್ದು ನಿಮ್ಮ ಸ್ಕಿನ್ನ ನೋಡಿದಾಗ ಎಷ್ಟು ಚೆನ್ನಾಗಾಗಿರ್ತೈತಿ ಅಂತ ಅಂದ್ರೆ ನಿಮ್ಮ ಸ್ಕಿನ್ನನ್ನು ನೀವೇ ಇದೇನಾ ನಮ್ಮ ಸ್ಕಿನ್ನು ಇಷ್ಟು ಚೆನ್ನಾಗಾಗೈತಲ್ಲ ಅಂತ ಹೇಳೋದು ನೀವು ನಿಜವಾಗ್ಲೂ ಖುಷಿ ಪಡ್ತೀವಿ. ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ. ನೀವು ಫಸ್ಟಿಗೆ ನಾನು ಫೇಸ್ ಪ್ಯಾಕ್ ಹಾಕೋದಕ್ಕೂ ಮೊದಲು ನನ್ನ ಫೇಸನ್ನು ನೋಡ್ರಿ, ನೀವು ಲಾಸ್ಟಿಗೆ ಈ ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ನನ್ನ ಫೇಸನ್ನು ನೋಡ್ರಿ, ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳೋದು ನಿಮ್ಗೆ ಗೊತ್ತಾಗುತ್ತೆ. ಇದು ನಾನು ಮನೆಯಲ್ಲಿ ರೆಡಿ ಮಾಡಿರುವಂಥ ಒಂದು ಲಿಪ್ ಬಾಮ್. ಈ ಲಿಪ್ ಬಾಮನ್ನು ಇದಕ್ಕೆ ನಾನು ಜಾಸ್ತಿ ಯಾವುದೇ ರೀತಿ ಕಲರನ್ನು ಆ್ಯಡ್ ಮಾಡೋಕ್ಕೋಗಿಲ್ಲ. ಇಲ್ಲಿ ಬರೀ ರತನ್ ಜೂಟು ಮತ್ತು ಜೊತೆಗೆ ಒಂದು ಬೀಟ್ರೂಟ್ ಪೌಡ್ರು ಇವೆರಡನ್ನು ಮತ್ತು ಮಂಜಿಸ್ಟಾ ಪೌಡ್ರು ಹಾಕಿ ಇದು ಮೂರನ್ನು ಹಾಕಿ ನಾನಿಲ್ಲಿ ಈ ಒಂದು ಲಿಪ್ ಬಾಮನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮನೇಲಿ ಮಾಡುವಂಥ ಒಂದು ಹೇರ್ ಆಯಿಲ್ ಆಗಲಿ, ಶಾಂಪೂ ಆಗಲಿ, ಮತ್ತು ಈ ಒಂದು ಪಿಗ್ಮೆಂಟೇಷನ್ ಆಯಿಲು ಮತ್ತು ಪೌಡ್ರು ಏನೋ ಒಂದು ಲಿಪ್ ಬಾಮ್ ಯಾವುದನ್ನೇ ನಾನು ರೆಡಿ ಮಾಡಿದ್ರು ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಅಂತ ಹೇಳೋದು ಇರೋಂಗಿಲ್ಲ. ಎಲ್ಲ ನ್ಯಾಚುರಲ್ ಆಗಿರುವಂಥ ಕಲರನ್ನು ನಾನು ಆ್ಯಡ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ನಾನು ರೆಡಿ ಮಾಡ್ತಿರ್ತೀನಿ. ಪ್ರಾಡಕ್ಟು ಇನ್ಮೇಲೆ ಮತ್ತೆ ನಾನು ಶುರು ಮಾಡ್ತಿರ್ತೀನಿ. ಯಾಕಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ನಾನು ಇಷ್ಟು ದಿನ ಯಾವುದೇ ರೀತಿ ಆರ್ಡ್ರನ್ನ ತೊಗೊಂಡಿರಲಿಲ್ಲ. ಇನ್ನು ಮುಂದೆ ಮತ್ತೆ ಆರ್ಡ್ರನ್ನ ತೊಗೊತೀನಿ. ಬೇಕಿದ್ದವರು ನಾನು ಕೊಡುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಮೆಸೇಜ್ ಹಾಕಿದರೆ ನಾನು ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ನಾನು ಇಲ್ಲಿ ಲಿಪ್ ಬಾಮು ಹಚ್ಕೊಂಡೆ ಮತ್ತು ಈ ಒಂದು ಫೇಸ್ ಪ್ಯಾಕು ಆಯಿತು ಮತ್ತು ಪಿಗ್ಮೆಂಟೇಷನ್ ಆಯಿಲು ಹಚ್ಚಾಯಿತು. ಇದು ಮನೆಯಲ್ಲಿರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಒಂದು ಫೇಸ್ ಪ್ಯಾಕ್ ಆಗಿರ್ತೈತಿ. ನಿಮ್ಮ ಸ್ಕಿನ್ ಇರುವಂಥ ಕಪ್ಪು ಕಲೆ, ಬಂಗು, ಅನ್ಯನ್ ಸ್ಕಿನ್ ಟೋನ್ ಐತಿ ಎಲ್ಲನೂ ನೀವು ಈ ಒಂದು ಪ್ಯಾಕ್ಗಳಿಂದ, ಈ ಒಂದು ಹೋಮ್ ರೆಮಿಡಿಗಳಿಂದ ನೀವು ಹೋಗ್ಲಾಡಿಸ್ಕೋಬೋದು. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ನಾನೀಗಾಗಲೇ 1.5-2 ತಿಂಗಳಿಂದ ನಾನು ಯಾವುದೇ ರೀತಿ ಫೇಸ್ ಪ್ಯಾಕನ್ನು ನಾನು ಮಾಡಿರಲಿಲ್ಲ. ಫಸ್ಟ್ ಟೈಮು ಈ ಫೇಸ್ ಪ್ಯಾಕನ್ನು ಹಾಕಿ ನಿಮಗೆ ತೋರಿಸಿದ್ದೀನಿ. ಮನೇಲಿ ಈ ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿರಿ. 7 ದಿನದಲ್ಲಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗಬೇಡ್ರಿ. ಬಾಯ್ ಫ್ರೆಂಡ್ಸ್, ಬಾಯ್.